ನೀರು ಮತ್ತು ರೋಡಿನ ಸಮಸ್ಯೆ ಇದೆ. ಎರಡೂವರೆ ವರ್ಷದ ಹಿಂದೆ ಕಾವೇರಿ ಪೈಪ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಇವರು ನಮಗೆ ರೋಡೆಲ್ಲ ಆಗಿದ್ಬಿಟ್ಟು 2,500 ಕಲೆಕ್ಷನ್ ಮಾಡಿ ಇವತ್ತಿನವರೆಗೂ ಕೂಡ ನಮಗೆ ಒಂದು ಯಾವುದೇ ಥರದ ಡಾಂಬರೀಕರಣ ಆಗಲಿ, ಜಲ್ಲಿ ಆಗಲಿ, ರೋಡ್ ಆಗಲಿ, ನೀರಾಗಲಿ ಯಾವುದೇ ವ್ಯವಸ್ಥೆ ಇಲ್ಲ. ನೀವು ಇಲ್ಲಿಂದ ಬರೀ 2-3 ರೋಡ್ ಆಚೆ ಹೋದರೆ ಸಂಪೂರ್ಣ ಅಲ್ಲಿ ಟಾರ್ ಹಾಕಿದ್ದಾರೆ. ನಂತರ ಏನಾಗಿದೆ ಅಂದರೆ ಬೋರು ಕೂಡ ಬಂದಂಥ ಬೋರು ಇವು 3-4 ರೋಡು ಮತ್ತು MR ಲೇಔಟಿಂದ ಆಚೆಗೆಲ್ಲ ಕಡೆಗೂ ಹಾಕಿದ್ದಾರೆ. ಇವತ್ತು ಏನಾಗಿದೆ ಅಂದರೆ ಎಲ್ಲ ಏಷ್ಯಾದಲ್ಲೇ ಅತಿ ಪ್ರಸಿದ್ಧವಾದಂಥ ಇಂಡಸ್ಟ್ರಿಯಲ್ ಏರಿಯಾ ಕೂಗಳತೆ ದೂರದಲ್ಲಿದೆ. ಇವತ್ತೆಲ್ಲರೂ ಕೂಡ ಇಲ್ಲಿ ಇರೋಂಥರ ಲೇಬರ್ ಕ್ಲಾಸ್ ಇವತ್ತು ಬಾಡಿಗೆ ಮನೆಯಲ್ಲಿ ಒಬ್ಬರು ಕೂಡ ವಾಸ ಮಾಡ್ತಿಲ್ಲ. ನೀರಿಲ್ಲ, ಮತ್ತೊಂದಿಲ್ಲ, ರಸ್ತೆ ಇಲ್ಲ, ರೋಡ್ ಇಲ್ಲ. ನಾವು ಇಲ್ಲಿ ಬಂದು ಹೆಂಗೆ ಬಾಡಿಗೆ ಕಟ್ಟಬೇಕು, ಹೆಂಗೆ ಜೀವನ ಮಾಡಬೇಕು, ಹೆಂಗೆ ಬದುಕಬೇಕು ಅಂತ ಹೇಳಿದೆ. ಅಧಿಕಾರಿಗಳು ಕೂಡ ಇವತ್ತಿನವರೆಗೂ ಕೂಡ ಟ್ಯಾಕ್ಸಿಗೆ ಮಾತ್ರ ಪ್ರತಿಯೊಂದು ಮನೆಗೂ ಮೇಲಿಂದ ಕೆಳಗಡೆ ಹತ್ಬಿಟ್ಟು 50,000, 60,000, 70,000 ಗಟ್ಟಲೆ ಟ್ಯಾಕ್ಸ್ ನೋಟಿಸ್ ಕೊಡ್ತಾರೆ. ಒಂದು ದಿವಸ ಬಂದರೆ ನಮ್ಮ ರಸ್ತೆ ಆಗಲಿ, ರೋಡ್ ಆಗಲಿ ಅದ್ರ ಬಗ್ಗೆ ಅಭಿವೃದ್ಧಿ ಜ್ಞಾನ ಒಬ್ಬರಿಗಿಲ್ಲ. ಕೇಳಿದ್ರೆ ಮತ್ತೆ ಸೌಜನ್ಯತೆ ಇಲ್ಲದ ದೌರ್ಜನ್ಯದ ಮಾತುಗಳು. ನೀರು ಮತ್ತೆ ರಸ್ತೆ, ನಮ್ಮ ರೋಡ್ ನೋಡಿದ್ರೆ ಮಕ್ಕಳು ಮರಿ ಯಾರು ಓಡಾಡಕ್ ಆಗ್ತಾ ಇಲ್ಲ. ನೈಟ್ ಅಂತೂ ಜನ ಈಚೆಗೆ ಬರೋಕ್ಕೆ ಆಗ್ತಾ ಇಲ್ಲ, ಆ ಥರ ಇದೆ. ಮತ್ತೆ ಕುಡಿಯೋದಕ್ಕೆ ಒಂದು ಡ್ರಾಪ್ 1.5 ವರ್ಷದಿಂದ ನಮಗೆ ಪಿನ್ ಡ್ರಾಪ್ ನೀರಿಲ್ಲ. ಟ್ಯಾಂಕರ್ ಆಗಿದೆ, ನಾವಾಗಿದೆ. ಟ್ಯಾಂಕರ್ ಆಯ್ತು, ನಮ್ಮ ಜೀವನ ಆಯ್ತು. ಕೂಲಿ ಮಾಡ್ತಕ್ಕಂಥ ಜನನೇ ಇಲ್ಲಿರೋದು, ಯಾರು ಹೆಚ್ಚಿಗೆ ಇಲ್ಲ. ಎಲ್ಲ ಗಾರ್ಮೆಂಟ್ಸ್ಗೆ ಹೋಗೋರು ಅಥವಾ ಮನೆ ಕೆಲ್ಸಕ್ಕೆ ಹೋಗೋರ ಇಲ್ಲಿ ಜಾಸ್ತಿ ಇರೋದು ಏರಿಯಾದಲ್ಲಿ. ನೀರಿಲ್ಲ ಅಂದ್ರೆ ಏನ್ ಮಾಡಬೇಕು ನಾವು? ನಾನೇನ ಸ್ವತಃ BBMP ಆಫೀಸಿಗೆ 5 ಸಲ ಹೋಗಿದ್ದೀನಿ. 5 ಸಲ ಹೋಗಿ ಇಂಜಿನಿಯರ್ನ, ಯಾರು ಗೂಳೇಗೌಡ ಇರ್ಬೋದು, ಇನ್ನೂ ದೊಡ್ಡ ಇಂಜಿನಿಯರ್ನ ಎಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿದಾಗ ನೀರಿಲ್ಲಮ್ಮ, ಬರ್ತೀವಿ, ಸರ್ಚ್ ಮಾಡ್ತೀವಿ, ನೋಡ್ತೀವಿ, ಮಾಡ್ತೀವಿ ಅಂತ ಹೇಳಿದ್ದೆ ಆಯ್ತೆ ಹೊರತು ಇಲ್ಲ. ಅದಕ್ಕೂ ಮುಂಚೆ ಫೋನಲ್ಲಿ ಮಾತಾಡಿದಾಗ ಬಾಯಿಗೆ ಬಂದಂಗೆ ಮಾತಾಡಿದ್ದಾರೆ. ವೇಣುಗೋಪಾಲ್ ನಗರದಲ್ಲಿ ಒಂದು ಪಿನ್ ಡ್ರಾಪ್ ಇಲ್ಲ, ಟ್ಯಾಂಕರ್ ಹೊಡೆಸ್ಕೊಂಡು ಸಾಕಾಗಿದೆ, ಟ್ಯಾಂಕರ್ಗೆ 1,100,000 ಕೊಟ್ಟು ನಾವು ಹೊಡೆಸ್ಕೊಂತ ಇದೀವಿ, ನಮ್ಮ ಕೈಲಿ ಆಗ್ತಾ ಇಲ್ಲ ಅಂತ ಕೇಳಿದಾಗ ಏನ್ ಹೇಳಿದ್ರು, 4 ದಿನ ಟೈಮ್ ಕೊಡಮ್ಮ, ನನಗೆ ಸಾಕು, ನಾನು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಬಂದ್ರು. ಪಾಯಿಂಟ್ ಮಾಡಿದ್ರು, ಇಲ್ಲಿ ನಮ್ಮ ರೋಡಲ್ಲಿ ಪಾಯಿಂಟ್ ಮಾಡಿದ್ರು. ಅವರು ಲೀಡರ್ ಯಾರು ಇರ್ತಾರಲ್ಲ ಮೇಯ್ನು, ಅವ್ರ ಮನೆ ಮುಂದಕ್ಕೆ ತಗೊಂಡೋಗಿ ಬೋರ್ ಹಾಕಿದ್ರು. ನಾವು ಅದೇ ತರನಲ್ವ ಜನಗಳು ಓಡಾಡಿದ್ದು ಅಲ್ಲಲ್ಲ, ಓಡಾಡಿದ್ ನಾವು, ಹೋಗಿದ್ ನಾವು, ನಮಗೆ ನೀರಿಲ್ಲ ಅಂತ ಮನ್ನನೆ ಇಟ್ಟಿದ್ ನಾವು. 4 ದಿನ ಟೈಮ್ ತಗೊಂಡಂತ FC ಸೋಮಶೇಖರ್ ಅವರು 1 ವರ್ಷದಿಂದ ಇದುವರೆಗೂ ನಮ್ಮನ್ನ ತಿರುಗು ನೋಡಿಲ್ಲ. ನಿಮ್ ಸಮಸ್ಯೆ ಏನಾಯ್ತು ಅಂತ ನಮ್ಮನ್ನ ವಿಚಾರಿಸಿಲ್ಲ. ಮರ್ಯಾದೆ ಕೊಡಲ್ಲ, ಆ ತರ ಮಾತಾಡ್ತಾರೆ. ಇಂಥ ಅಧಿಕಾರಿಗಳು ಬೇಕಾ ಸರ್? ಭ್ರಷ್ಟ BBMP ಅಧಿಕಾರಿಗಳಿಗೆ, ಭ್ರಷ್ಟ ಜನಪ್ರತಿನಿಧಿಗಳಿಗೆ, ನೀರು ಕೊಡದ ಭ್ರಷ್ಟ ಸರ್ಕಾರಕ್ಕೆ, ಸರ್ ಇದನ್ನ ಇನ್ನ 15 ದಿನ ಟೈಮು. ಅಷ್ಟರೊಳಗೆ ಏನಾದ್ರೂ ಇವರು ನಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ತೀವಿ. BBMP ಮುತ್ತಿಗೆ ಹಾಕ್ತಿವಿ. ಅವ್ರು ಯಾರು BBMP ಅಧಿಕಾರಿಗಳು ಮನೆ ಮುತ್ತಿಗೆ ಹಾಕ್ತಿವಿ. ಅದ್ ಏನ್ ಬಂದ್ರು ನಾವು ರೆಡಿ ಇದೀವಿ, ಎಲ್ಲರೂ ಫೇಸ್ ಮಾಡಕ್ ರೆಡಿ ಇದೀವಿ. ಸರ್ ಸ್ವಲ್ಪ ಹಿಂಗೆ ರೌಂಡ್ ಅಪ್ ಆಗ್ಲಿ ಎಲ್ಲ ಇಲ್ಲಿಂದ ಕವರೇಜ್ ಮಾಡಿ.
ನಮ್ಮ ಕರೆಯನ್ನು ಕೇಳಿದ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಈ ಕಾಲದಲ್ಲಿ ಹೆಸರು ಮೇಯ ಟೈಮಲ್ಲಿ ನೀರಿಗಾಗಿರ್ತಾರೆ ದನಗಳಿಗಾಗಿ ಜನಗಳಿಗಾಗಿ ಒಂದು ಕೊಟ್ಟು ನೀರಿಲ್ಲ ಅಧಿಕಾರಿಗಳು ಬಂದು ತಂದು ಕೊಡ್ತೀವಿ ಅಂತಾರೆ, ನೀರು ಕೊಡಕ್ಕೆ. ಯಾರು ಓಟ್ ಹಾಕಿಲ್ಲ ಜನಕ್ಕೆ ಪಬ್ಲಿಕ್ಕಿಗೆ ಓಟ್ ಹಾಕಿಲ್ಲ ಇವರೆಲ್ಲ ಗೆದ್ದುಬಿಟ್ರೆ ಹೆಂಗೆ ಇವ್ರಿಗೆ ಕಚೇರಿ ಮಾತ್ರ ಎಮ್.ಎಲ್.ಎನಾ ಬೇರೆಯವ್ರಿಗೆ ಎಮ್.ಎಲ್.ಎ ಆಗಿದ್ರು 5 ಗ್ಯಾರಂಟಿ ಕೊಡ್ತೀವಿ ಅಂತಾರೆ, ಕುಡಿಯೋಕೆ ನೀರಿಲ್ಲ ಸಾಯ್ತಾ ಇದ್ದಾರೆ, ನೀರಿಲ್ಲ ಸಾಯ್ತಾ ಇದ್ದಾರೆ. 5 ಗ್ಯಾರಂಟಿ ಏನ್ ಕೊಡ್ತಾರೆ ಇವರು?